ಸಾವಿರ ಕೋಟಿ ಖರ್ಚು ಮಾಡಿದ್ರು 10% ಲೀಕೇಜ್ ಸ್ಟಾಪ್ ಆಗಿದೆ ಅಷ್ಟೇ. ಸೋರಿಕೆ ತಡೆ ಹೆಸರಲ್ಲಿ ಖಜಾನೆ ಬೀಳ್ತಿದೆ ಕನ್ನ. ರಾಜಧಾನಿ ಬೆಂಗಳೂರಿನಲ್ಲಿ ಸೋರುತ್ತಿದ್ದಾಳೆ ಕಾವೇರಿ. ಬೆಂಗಳೂರು ಜಲಮಂಡಳಿಗೆ ಟೆನ್ಷನ್ ತಂದ ನೀರು ಸೋರಿಕೆ. ಸಾವಿರ ಕೋಟಿ ಖರ್ಚು ಮಾಡಿದ್ರು 10% ಲೀಕೇಜ್ ಸ್ಟಾಪ್ ಆಗಿದೆ ಅಷ್ಟೇ. ಸೋರಿಕೆ ತಡೆ ಹೆಸರಲ್ಲಿ ಖಜಾನೆಗೆ ಬೀಳ್ತಿದೆಯಾ ಕನ್ನ. ರಾಜಧಾನಿ ಬೆಂಗಳೂರಿನಲ್ಲಿ ಸೋರುತ್ತಿದ್ದಾಳೆ ಕಾವೇರಿ. ಬೆಂಗಳೂರು ಜಲಮಂಡಳಿಗೆ ಟೆನ್ಷನ್ ತಂದ ನೀರು ಸೋರಿಕೆ ವಿಚಾರ. ತಿಪ್ಪರ್ಲಾಗ ಹಾಕಿದ್ರೂ ಸೋರಿಕೆ ಕಂಟ್ರೋಲ್ಗೆ ಸಿಗ್ತಿಲ್ಲ. ನೀರು ಪೂರೈಸುವ ಸವಾಲಿಗಿಂತ ಸೋರಿಕೆ ತಡೆಯೋದು ಈಗ BWSSBಗೆ ಕಠಿಣವಾಗಿದೆ. ಕೋಟಿ ಕೋಟಿ ಸುರಿದ್ರೂ ರಾಜಧಾನಿಯಲ್ಲಿ ನಿಲ್ತಿಲ್ಲ ಸೋರಿಕೆ. ಇನ್ನು ಸಾವಿರ ಕೋಟಿ ಖರ್ಚು ಮಾಡಿದ್ರು ಕೇವಲ 10% ಅಷ್ಟೇ ಒಂದು ಲೀಕ್ ಆಗ್ತಾ ಇರ್ತಕ್ಕಂಥ ಕಾವೇರಿ ನೀರನ್ನು ತಡೀಲಿಕ್ಕೆ ಸಾಧ್ಯ ಆಗಿರ್ತಕ್ಕಂಥದ್ದು. ಯಾಕೆಂತಂದರೆ ಕಾವೇರಿ ನೀರು ಪೂರೈಕೆ ಅನ್ನೋದು ಬಹಳ ಮುಖ್ಯ. BWSSBಗೆ ಒಂದು ಸವಾಲಿನ ಕೆಲಸ ಕೂಡ. ಅದರಲ್ಲೂ ಕೂಡ ಬಹಳ ಮುಖ್ಯವಾಗಿ ಬೇಸಿಗೆ ಸಂದರ್ಭದಲ್ಲಿ ನಗರಗಳಲ್ಲಿ ಜನರು ನೀರಿಗೆ ಪರದಾಡ್ತಕ್ಕಂಥ ಪರಿಸ್ಥಿತಿ ಬರುತ್ತೆ, ಹೈರಾಣ ಆಗ್ತಾರೆ. ಸಣ್ಣ ಪುಟ್ಟ ಹೋಟೆಲ್ಗಳಲ್ಲಿ ಹೋದರೆ ನೀರಿರಲ್ಲ, 10 ರೂಪಾಯಿ ಬಾಟ್ಲಿದೆ ತಗೊಳ್ಳಿ ಅಂತ ಹೇಳ್ತಾರೆ. ಅಂಥ ಪರಿಸ್ಥಿತಿಯಲ್ಲಿ ಈಗ ಅಂಥ ಒಂದು ಪರಿಸ್ಥಿತಿಯ ಕಡೆಗೆ ನಾವು ಪ್ರಯಾಣ ಮಾಡ್ತಾ ಇದ್ದೀವಿ. ಯಾಕೆ ಅಂತಂದರೆ ನಾವು ಅಷ್ಟೊಂದು ಪ್ರಕೃತಿಯನ್ನು ನಾಶ ಮಾಡಿದ್ದೀವಿ, ಪ್ರಕೃತಿಯ ವಿಕೋಪಕ್ಕೆ ನಾವೇ ಕಾರಣ ಆಗಿದ್ದೀವಿ. ಇವತ್ತು ನೀರಿನ ಮೂಲಗಳು ನಾಶ ಆಗ್ತಾ ಇದ್ದಾವೆ. ನೀರಿನ ಮೂಲಗಳೇನಿದ್ದಾವೆ, ಕೆರೆ ಕುಂಟೆಗಳೇನಿದ್ದಾವೆ, ಅವುಗಳನ್ನು ನಾವು ಸಂಪೂರ್ಣವಾಗಿ ಅಕ್ವೈರಿ ಮಾಡ್ಕೊಂಡು ಮನೆಗಳನ್ನು ಕಟ್ಕೊಂಡಿದ್ದೀವಿ, ರಸ್ತೆಗಳನ್ನು ಮಾಡ್ಕೊಂಡಿದ್ದೀವಿ. ಐಷಾರಾಮಿ ಜೀವನಕ್ಕೆ ಪ್ರಕೃತಿಯನ್ನು ಬಲಿ ಪಡ್ಕೊಳ್ತಾ ಇದ್ದೀವಿ. ಇಂಥ ಸಂದರ್ಭದಲ್ಲಿ ಒಂದಷ್ಟು ನದಿಗಳಿಂದ, ಪಶ್ಚಿಮ ಘಟ್ಟಗಳಲ್ಲಿ ಹುಟ್ಟತಕ್ಕಂಥ ಕೆಲವು ನದಿಗಳಿಂದ ಏನು ನೀರನ್ನು ಪೂರೈಕೆ ಮಾಡಲಾಗ್ತಾ ಇದೆ, ಆ ನೀರನ್ನು ಪೂರೈಕೆ ಮಾಡಿದಂಥ ಸಂದರ್ಭದಲ್ಲಿ ಅಲ್ಲಿ ಸೋರಿಕೆ ಉಂಟಾಗ್ತಾ ಇದೆ. ನೀರು ಪೈಪ್ಗಳಲ್ಲಾಗಿರ್ಬೋದು, ದೊಡ್ಡ ದೊಡ್ಡ ವಾಲ್ಗಳಲ್ಲಾಗಿರ್ಬೋದು, ಎಷ್ಟೋ ಕಡೆ ನೀವು ಗಮನಿಸ್ಬೋದು ರಸ್ತೆಗಳಲ್ಲಿ ಗುಂಡಿಗಳು ಬಿದ್ದು ಕಾವೇರಿ ನೀರು ಹೊರಗಡೆ ಜಲಪಾತದಂತೆ ಹರಿತಾ ಇರ್ತದೆ ಕೆಲವೊಂದು ಕಡೆ. ಯಾಕೆಂದರೆ ಸಹಜವಾಗಿ ಈಗ BWSSBಗೆ ಗೊತ್ತಿಲ್ಲದಂಗೆ PW ಅವರು ಕೆಲಸ ಮಾಡ್ತಿರ್ತಾರೆ, ಇನ್ಯಾರೋ ಕೆಲಸ ಮಾಡ್ತಿರ್ತಾರೆ. ಕಾವೇರಿ ನೀರು ಸೋರಿಕೆ ತಡೆಯಲು ಇಂಜಿನಿಯರ್ಗಳ ಫೇಲ್ಯೂರ್. ಪೂರೈಕೆ ಆಗ್ತಿರೋ ನೀರಲ್ಲಿ ಲೆಕ್ಕಕ್ಕೆ ಸಿಗ್ತಿಲ್ಲ. 30% ಯೋಚನೆ ಮಾಡಿ, 30% ನೀರು ಲೆಕ್ಕಕ್ಕೆ ಸಿಗ್ತಿಲ್ಲ. ಸೋರಿಕೆಯಿಂದ ಮಂಡಳಿ ಬೊಕ್ಕಸಕ್ಕೆ ಮಾಸಿಕ 50 ಕೋಟಿ ನಷ್ಟ, ಪ್ರತಿ ತಿಂಗಳು 50 ಕೋಟಿ ನಷ್ಟ. ರೂಲ್ಸ್ ಪ್ರಕಾರ ಲೆಕ್ಕಕ್ಕೆ ಸಿಗದ ನೀರಿನ ಪ್ರಮಾಣ 15% ಇರಬೇಕು. ಆದರೆ ಬೆಂಗಳೂರಲ್ಲಿ ದಾಖಲೆ ಮಟ್ಟದಲ್ಲಿ ಸೋರಿಕೆ ಪ್ರಮಾಣ ಪತ್ತೆಯಾಗಿದೆ. ಕಾವೇರಿ ನೀರು ಸೋರಿಕೆ ತಡೆಯಲು ಇಂಜಿನಿಯರ್ಗಳು ಫೇಲ್ಯೂರ್ ಆಗಿದ್ದಾರೆ. ಪೂರೈಕೆ ಆಗ್ತಿರೋ ನೀರಲ್ಲಿ ಲೆಕ್ಕಕ್ಕೆ ಸಿಗ್ತಿಲ್ಲ. 30% ಅಂದರೆ 100ಕ್ಕೆ 30% ಲೆಕ್ಕಕ್ಕೆ ಸಿಗ್ತಿಲ್ಲ. ಸೋರಿಕೆಯಿಂದ ಮಂಡಳಿ ಬೊಕ್ಕಸಕ್ಕೆ ಮಾಸಿಕ 50 ಕೋಟಿ ನಷ್ಟ ಆಗ್ತಿದೆ. ರೂಲ್ಸ್ ಪ್ರಕಾರ ಲೆಕ್ಕಕ್ಕೆ ಸಿಗದ ನೀರಿನ ಪ್ರಮಾಣ 50%, ಅದಕ್ಕಿಂತ ಕಡಿಮೆ 15 ಅಥವಾ ಅದಕ್ಕಿಂತ ಕಡಿಮೆ ಇರಬೇಕು. ಆದರೆ ಬೆಂಗಳೂರಲ್ಲಿ ದಾಖಲೆ ಮಟ್ಟದಲ್ಲಿ ಸೋರಿಕೆ ಪ್ರಮಾಣ ಪತ್ತೆಯಾಗಿದೆ. ಕಾವೇರಿ ನೀರು ಸೋರಿಕೆ ತಡೆಯಲು ಇಂಜಿನಿಯರ್ಗಳು ಫೇಲ್ಯೂರ್ ಆಗ್ತಿದ್ದಾರೆ. ಪೂರೈಕೆ ಆಗ್ತಿರೋ ನೀರಲ್ಲಿ ಲೆಕ್ಕಕ್ಕೆ ಸಿಗ್ತಾ ಇಲ್ಲ 30% ಕಾವೇರಿ ನೀರು. ಸೋರಿಕೆಯಿಂದ ಮಂಡಳಿ ಬೊಕ್ಕಸಕ್ಕೆ ಪ್ರತಿ ಮಾಸಿಕ 50 ಕೋಟಿ ನಷ್ಟ ಆಗ್ತಿದೆ. ರೂಲ್ಸ್ ಪ್ರಕಾರ ಲೆಕ್ಕಕ್ಕೆ ಸಿಗದ ನೀರಿನ ಪ್ರಮಾಣ 15% ಅಥವಾ ಅದಕ್ಕಿಂತ ಕಡಿಮೆ ಇರಬೇಕು. ಆದರೆ ಬೆಂಗಳೂರಲ್ಲಿ ದಾಖಲೆ ಮಟ್ಟದಲ್ಲಿ ಸೋರಿಕೆ ಆಗ್ತಾ ಇದೆ. ಅದನ್ನು ಕಂಟ್ರೋಲ್ ಮಾಡೋಕ್ಕಾಗ್ತಿಲ್ಲ, ಫೇಲ್ಯೂರ್ ಆಗ್ತಾ ಇದ್ದಾರೆ ಇಂಜಿನಿಯರ್ಸ್ಗಳು. ಪೂರೈಕೆ ಆಗ್ತಿರೋ ನೀರಲ್ಲಿ 30% ಲೆಕ್ಕಕ್ಕೆ ಸಿಗ್ತಿಲ್ಲ. ಅಂದರೆ ನಿಮಗೆ 1 ಲೀಟ್ರು ಸಪೋಸ್ 10 ಪಾಯಿಂಟ್ ಅಂತ ಇಟ್ಕೊಳ್ಳಿ, ಅದರಲ್ಲಿ 3 ಪಾಯಿಂಟ್ ಲೆಕ್ಕಕ್ಕೆ ಸಿಗ್ತಿಲ್ಲ. ಅಲ್ಲಿ ಎಲ್ಲಿಂದನೋ ನದಿಯಿಂದ ಸಾಕಷ್ಟು ಕಷ್ಟಪಟ್ಟು ಹಣವನ್ನು ವ್ಯಯ ಮಾಡಿ ಶ್ರಮವನ್ನು ಹಾಕಿ ಬೆಂಗಳೂರಿಗೆ ತಗೊಂಬಂದರೆ 100% ನೀರು ತಗೊಂಬಂದರೆ 30% ನೀರು ಎಲ್ಲೋಗ್ತಿದೆಯೋ ಗೊತ್ತಿಲ್ಲ. 100 ಲೀಟ್ರಿಗೆ 30 ಲೀಟ್ರ್ ಎಲ್ಲೋಗ್ತಿದೆಯೋ ಗೊತ್ತಾಗ್ತಿಲ್ಲ. 300 ಲೀಟ್ರಿಗೆ 100 ಲೀಟ್ರ್ ಎಲ್ಲೋಗ್ತಿದೆಯೋ ಗೊತ್ತಾಗ್ತಿಲ್ಲ. ಅಂದರೆ ಸೋರಿಕೆ ಆಗ್ತಿದೆ. BWSSB ಇಂಜಿನಿಯರ್ಗಳು ಕಾವೇರಿ ನೀರು ಎಲ್ಲಿ ಸೋರಿಕೆ ಆಗ್ತಿದೆ ಅನ್ನೋ ತಡೆಗಟ್ಟುವಲ್ಲಿ ಫೇಲ್ಯೂರ್ ಆಗ್ತಾ ಇದ್ದಾರೆ. ಅನೇಕ ಕಡೆ ಈಗ PW ಇಲಾಖೆಯವರು ಕೆಲಸ ಮಾಡ್ತಿರ್ತಾರೆ. ಇನ್ಯಾವುದೋ ಕೇಬಲ್ ವರ್ಕ್ ನಡೀತಾ ಇರ್ತದೆ, ಇನ್ಯಾವುದೋ ಕನ್ಸ್ಟ್ರಕ್ಷನ್ ವರ್ಕ್ ನಡೀತಾ ಇರ್ತದೆ. ಅದೆಲ್ಲದರ ಮಧ್ಯೆಗೆ ಕಾವೇರಿ ನೀರನ್ನು ಕೂಡ ಕದೀತಾ ಇರ್ತಾರೆ. ಕಾವೇರಿ ನೀರಿಗೂ ಕೂಡ ಕಳ್ಳತನದಲ್ಲಿ ಅದನ್ನು ವಾಮಮಾರ್ಗದಲ್ಲಿ ಯಾವುದೋ ಒಂದು ಪೈಪನ್ನು ಅಗೆದುಕೊಂಡು ಅದೋ ಮೀಟ್ರ್ ಹಾಕಿ ನೀರನ್ನು ತಗೊಳ್ತಾ ಇರ್ತಾರೆ. ಗೊತ್ತಿಲ್ಲದಿರೇ ಇನ್ನೊಂದೆಲ್ಲ ಒಂದು ಕಡೆ ಪೈಪನ್ನು ಅಗೆದು ಒಳಗೇನೆ ನೀರನ್ನು ಪೂರೈಕೆ ಮಾಡ್ಕೊಳ್ತಿರ್ತಾರೆ. ಇನ್ನು ಭಾಳ ಮುಖ್ಯವಾಗಿ ಏನಪ್ಪ ಅಂತಂದರೆ ಅನೇಕ ಜನ ಅಧಿಕಾರಿಗಳು ನಮ್ಮ ಜೊತೆ ಕೆಲವರು ಹೇಳ್ತಾ ಇರ್ತಾರೆ, ಅಧಿಕಾರಿಗಳು ಯಾವುದೇ ಬಿಲ್ಲನ್ನು ತಗೊಳ್ಳಲ್ಲ, ಯಾವುದೇ ಕನೆಕ್ಷನ್ ತಗೊಳ್ಳಲ್ಲ,
ತಾತ್ಕಾಲಿಕ ಕನೆಕ್ಷನ್ ಕೂಡ ತಗೊಳ್ಳಲ್ಲ, ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ಕಟ್ತಾ ಇರ್ತಾರೆ. ಎಲ್ಲಿಂದ ಬರುತ್ತೆ ನೀರು ಅವರಿಗೆ? ಎಷ್ಟು ಪೂರೈಕೆ ಮಾಡ್ಕೊಳ್ಳೋಕ್ಕಾಗುತ್ತೆ? ಅನೇಕ ಜನ ಕಾವೇರಿ ನೀರಿಗೆ ಕನ್ನ ಹಾಕ್ತಿದ್ದಾರೆ. ಕಾವೇರಿ ನೀರಿಗೆ ಜನರು ಅಥವಾ ಪ್ರಭಾವಿಗಳು ಕನ್ನ ಹಾಕಿದ್ರೆ ಅದನ್ನು ತಡೆಗಟ್ತೀವಿ ಅಂತ ಇವ್ರ ಖಜಾನೆಗೆ ಕನ್ನ ಹಾಕ್ತಿದ್ದಾರೆ ಅಧಿಕಾರಿಗಳು. ಸೋರಿಕೆ ತಡೆಗೆ ಮಂಡಳಿ ಖರ್ಚು ಮಾಡ್ತಿರೋ ಹಣ ಎಷ್ಟು ಗೊತ್ತಾ? BWSSB ಇಂಜಿನಿಯರ್ಗಳು ಸೋರಿಕೆ ತಡೆ ಹೆಸರಿನಲ್ಲಿ ಭ್ರಷ್ಟಾಚಾರ ಕೇಳಿದ್ರೆ ಅನ್ನೋ ಪ್ರಶ್ನೆ ಈಗ ಶುರುವಾಗಿದೆ. ಕಾವೇರಿ ನೀರಲ್ಲೇ ಕೊಚ್ಚಿ ಹೋಗ್ತಿದೆಯಾ ಕೋಟಿ ಕೋಟಿ ಹಣ? ಅದರ ಹೆಸರಲ್ಲೇ ಹೋಗ್ತಿದೆಯಾ? ಸೋರಿಕೆ ಆಗ್ತಿರೋ ನೀರನ್ನು 45% 15% ಇಳಿಸುವ ಯೋಜನೆ ವಿಫಲ ಆಗಿದೆ. ನಿರೀಕ್ಷಿತ ಫಲ ನೀಡ್ತಿಲ್ಲ ನೀರು ಸೋರಿಕೆ ತಡೆಗಟ್ಟುವ ಯೋಜನೆ. ನೀರು ಸೋರಿಕೆ ತಡೆಗೆ UFW ಯೋಜನೆ ಜಾರಿ ಮಾಡಿದ್ದ ಮಂಡಳಿ. ಸೋರಿಕೆ ತಡೆಗೆ ಮಂಡಳಿ ಖರ್ಚು ಮಾಡ್ತಿರೋ ಹಣ ಎಷ್ಟು ಗೊತ್ತಾ? ಏನಾಗ್ತಿದೆ ಹಣ? BWSSB ಇಂಜಿನಿಯರ್ಗಳು ಸೋರಿಕೆ ತಡೆ ಹೆಸರಿನಲ್ಲಿ ಭ್ರಷ್ಟಾಚಾರ ಮಾಡ್ತಿದ್ದಾರೆ ಅನ್ನೋ ಚರ್ಚೆ ಈಗ ಶುರುವಾಗಿದೆ. ಕಾವೇರಿ ನೀರಲ್ಲಿ ಕೊಚ್ಚಿ ಹೋಗ್ತಿದೆಯಾ ಕೋಟಿ ಕೋಟಿ ಹಣ? ಸೋರಿಕೆ ಆಗ್ತಿರೋ ನೀರನ್ನು 45% 15% ಇಳಿಸುವ ಯೋಜನೆ ವಿಫಲವಾಗ್ತಿದೆಯಾ? ನಿರೀಕ್ಷಿತ ಮಟ್ಟದಲ್ಲಿ ಒಂದು ನೀರನ್ನು ತಡೆಗಟ್ಟಲಿಕ್ಕೆ UFW ಅಂತಕ್ಕಂಥದ್ದು ಒಂದು ಯುನೈಟೆಡ್ ಫ್ರೇಮ್ ವರ್ಕ್ ಅಂತ ಅಂದರೆ ಒಂದು ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಯೋಜನೆಯನ್ನು ಮಾಡಲಾಗಿದೆ. ಜೊತೆಗೆ ಈಗ ನೋಡಿ, ಈಗ ಸೋರಿಕೆ ಆಗ್ತಿರೋದು 45% ಅಂತ, ಅದನ್ನು 15% ಇಳಿಸಬೇಕು. ಲೆಸ್ ದೆನ್ 15% ಅಂತ ತೋರಿಸ್ಬೇಕು. ಆದರೆ 30% ಇದೆ ಈಗಲೂ ಕೂಡ. 30% ನೀರು ಲೆಕ್ಕಕ್ಕೆ ಸಿಗ್ತಾ ಇಲ್ಲ, ಫೇಲ್ಯೂರ್ ಆಗ್ತಾ ಇದ್ದಾರೆ. ಅದಕ್ಕಂತಲೇ ಕೋಟಿ ಕೋಟಿ ರೂಪಾಯಿ ಖರ್ಚು ಮಾಡಲಾಗ್ತಾ ಇದೆ ಪ್ರತಿ ವರ್ಷ. ಎಲ್ಲಿ ಸೋರಿಕೆ ಆಗ್ತಾ ಇದೆ, ಯಾವ ಕಾರಣಕ್ಕಾಗಿ ಸೋರಿಕೆ ಆಗ್ತಾ ಇದೆ ಅನ್ನೋದನ್ನು ಪತ್ತೆ ಹಚ್ಚುವಲ್ಲಿ BWSSB ಇಂಜಿನಿಯರ್ಗಳು ಫೇಲ್ಯೂರ್ ಆಗಿದ್ದಾರೆ. 45% ಇದ್ದಂತಹ ಕಾವೇರಿ ನೀರು ಸೋರಿಕೆಯನ್ನು ಈಗ 30%ಗೆ ತರಲಾಗಿದೆ. ಬೆಂಗಳೂರಿನ 4 ದಿಕ್ಕಿನಲ್ಲೂ ನೀರು ಸೋರಿಕೆ ತಡೆಗೆ UWF ಪ್ರಾಜೆಕ್ಟ್ ಅನ್ನು ತರಲಾಗಿದೆ. ಬೃಹತ್ ಯೋಜನೆಯಿಂದ ಕೋಟಿ ಕೋಟಿ ಹಣ ಪೋಲಾಗ್ತಾ ಇದೆ. ಯೋಜನೆ ಮುಕ್ತಾಯ ಆದರೂ ಕೂಡ ನಗರದಲ್ಲಿ ನಿಂತಿಲ್ಲ ಕಾವೇರಿ ಸೋರಿಕೆ. ನೀರು ಸೋರಿಕೆ ತಡೆಗೆ ಖರ್ಚಾದ ಹಣ ಯಾರ ಪಾಲಾಗ್ತಿದೆ? ಹಾಗಾದರೆ ಯಾರ ಕೈ ಸೇರ್ತಿದೆ? ಸೋರಿಕೆ ಪ್ರಮಾಣ ತಗ್ಗಿಸಿದರೆ ಸುಮಾರು 1 ಕೋಟಿ ಆದಾಯ ಬರ್ತದಂತೆ. ಕಾವೇರಿಯಿಂದ ನಿತ್ಯ ನಗರಕ್ಕೆ 1450 MLD ನೀರು ಪೂರೈಕೆ ಮಾಡಲಾಗ್ತಾ ಇದೆ. ಆದರೆ ಸೋರಿಕೆಯಲ್ಲೇ ಮಾಯವಾಗ್ತಿದ್ದಾಳೆ 30% ಕಾವೇರಿ ನೀರು. ಬೆಂಗಳೂರಿನ 4 ದಿಕ್ಕಿನಲ್ಲೂ ಕೂಡ UFW ಅನ್ನು ತರಲಾಗಿದೆ. ಯಾವುದೇ ಕಾರಣಕ್ಕೂ ಕೂಡ ನೀರು ಸೋರಿಕೆ ಆಗಬಾರ್ದು ಅಂತ. ಆದರೆ ಇಲ್ಲಿ ಮಾತ್ರ ಯಾವುದೇ ಕಾರಣಕ್ಕೂ ಕೂಡ ನೀರು ಸೋರಿಕೆ ಆಗೋದನ್ನ ಕಂಟ್ರೋಲ್ ಮಾಡೋಕ್ಕಾಗ್ತಿಲ್ಲ. ಯಾಕೆಂತಂದರೆ ಭಾಳ ಮುಖ್ಯವಾಗಿ ಇಲ್ಲಿ ಏನು ಅನ್ಅಕೌಂಟೆಡ್ ಫಾರ್ ವಾಟರ್ ಅಂತೇನಿದೆ ಅದನ್ನು ತರಬೇಕಂತ UFW ಅಂತ ಏನೊಂದು ಯೋಜನೆ 4 ದಿಕ್ಕಿನಲ್ಲಿ ಮಾಡಿದರು. ಯಾವುದೇ ಕಾರಣಕ್ಕೂ ಕೂಡ ನೀರು ಸೋರಿಕೆ ಆಗಬಾರ್ದು, ನೀರು ಭಾಳ ಮುಖ್ಯ, ನೀರು ವೇಸ್ಟ್ ಮಾಡಬಾರ್ದು. ಯಾಕೆಂತಂದರೆ ಅದರ ವ್ಯಾಲ್ಯೂ ನಮಗೆ ಗೊತ್ತಾಗೋದು ಯಾವಾಗಪ್ಪ ಅಂತಂದರೆ ಇಲ್ಲದೇ ಇದ್ದಾಗ. ಸೊ ಹಾಗಾಗಿ ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಸಾವಿರಾರು ಕೋಟಿಯನ್ನು ಖರ್ಚು ಮಾಡ್ತಾ ಇದ್ದಾರೆ. ಆದರೆ 45% 30%ಗೆ ಇಳಿಕೆ ಮಾಡಿದ್ದಾರೆ. ಅದು ರೂಲ್ಸ್ ಪ್ರಕಾರ 15% ಅಥವಾ ಅದಕ್ಕಿಂತ ಒಳಗೆ ಇರಬೇಕು ಸೋರಿಕೆ ಪ್ರಮಾಣ. ಆದರೆ 30% ಸೋರಿಕೆ ಪ್ರಮಾಣ ಈಗಲೂ ಆಗ್ತಿದ್ದು ಅದರಿಂದ ಮಾಸಿಕ 50 ಕೋಟಿ ನಷ್ಟ ಆಗ್ತಿದೆ. ಜೊತೆಗೆ ಅದನ್ನು ಉಳಿಸಲಿಕ್ಕೆ 1,000 ಕೋಟಿ ಖರ್ಚು ಮಾಡಿ ಅದು ಕೂಡ ಕಂಟ್ರೋಲ್ ಮಾಡೋಕ್ಕಾಗ್ತಿಲ್ಲ ಅಂತಂದರೆ ಕಾವೇರಿ ನೀರು ಸೋರಿಕೆ ಹೆಸರಲ್ಲಿ ಅಧಿಕಾರಿಗಳು ಭ್ರಷ್ಟಾಚಾರಕ್ಕೆ ಇಳಿದ್ರ? ಎಲ್ಲಿ ನೀರು ಸೋರಿಕೆ ಆಗ್ತಿದೆ ಕಂಡುಹಿಡಿಯಲು ವಿಫಲ ಆದ್ರೆ ಅನ್ನೋ ಪ್ರಶ್ನೆ, ಅನುಮಾನಗಳು ಈಗ BWSSB ಮೇಲೆ ಜನರಿಗೆ ಕಾಡ್ತಾ ಇರ್ತಕ್ಕಂಥದ್ದು.